ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮುಂದುವರಿತಾ ಇದೆ. ಮಾಜಿ ಶಾಸಕ ಫಿರೋಜ್ ಸೈಟ್ ಮನೆಯಲ್ಲಿ ಡಿನ್ನರ್ ಸಭೆ ನಡೆಸಲಾಗಿದೆ. ಕೆಲವೇ ಕ್ಷಣಗಳ ಹಿಂದೆ ನಡೀತಾ ಇರುವಂತಹ ಮತ್ತೊಂದು ಮೀಟಿಂಗ್ ಸದ್ಯದ ಬೆಳವಣಿಗೆ. ಮಾಜಿ ಶಾಸಕ ಫಿರೋಜ್ ಸೈಟ್ ಮನೆಯಲ್ಲಿ ಡಿನ್ನರ್ ಸಭೆ. ಶಾಸಕ ಆಸಿಫ್ ಸೈಟ್ ಅಣ್ಣ ಈ ಫಿರೋಜ್ ಸೈಟ್ ಮಾಜಿ ಶಾಸಕ, ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೈಟ್ ಈ ಡಿನ್ನರ್ನಲ್ಲಿ ಅಲ್ಪಸಂಖ್ಯಾತ ಸಚಿವರು ಮತ್ತು ಶಾಸಕರು ಭಾಗಿಯಾಗಿದ್ದಾರೆ. ಸಚಿವರಾದಂತಹ ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಯುಟಿ ಖಾದರ್, ಶಾಸಕ ರಿಜ್ವಾನ್ ಅರ್ಷದ್, ಜಬ್ಬಾರ್ ಖಾನ್, ಶಾಸಕಿ ಫಾತಿಮಾ, ಎನ್ ಎ ಹ್ಯಾರಿಸ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಚಿವ ಭೈರತಿ ಸುರೇಶ್ ಕೂಡ ಡಿನ್ನರ್ನಲ್ಲಿ ಭಾಗಿಯಾಗಿದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ನಡೆಸ್ತಾ ಇರುವಂತಹ ಡಿನ್ನರ್ ಮೀಟಿಂಗ್. ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಯಾವುದಕ್ಕೂ ಕೂಡ ಬ್ರೇಕ್ ಬಿದ್ದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಮತ್ತೊಂದು ಮೀಟಿಂಗ್. ಕೆಲವೇ ಕ್ಷಣಗಳ ಹಿಂದೆ ಆರಂಭ ಆಗಿರೋದು, ಪ್ರೆಸೆಂಟ್ ಕೂಡ ನಡೀತಾ ಇದೆ ಅಂತ ಅನ್ಸುತ್ತೆ ಡಿನ್ನರ್ ಮೀಟಿಂಗ್. ಇಲ್ಲಿ ಯಾವ ವಿಚಾರವನ್ನ ಚರ್ಚೆ ಮಾಡಬಹುದು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಸಹಜವಾಗಿ ರಾಜಕೀಯ ಬೆಳವಣಿಗೆಗಳು ಚರ್ಚೆ ಆಗಿರುತ್ತೆ. ಸದ್ಯದ ರಾಜಕೀಯದ ಸ್ಥಿತಿಗತಿಗಳನ್ನು ನೋಡ್ತಾ ಇದೆ. ಶಾಸಕ ಆಸಿಫ್ ಸೈಟ್ ಅಣ್ಣ ಫಿರೋಜ್ ಸೈಟ್ ಅವರ ಮನೆಯಲ್ಲಿ ಆಯೋಜನೆ ಮಾಡಿದಂತಹ ಡಿನ್ನರ್. ಅನೇಕ ನಾಯಕರು ಈ ಡಿನ್ನರ್ನಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಕೂಡ ಇದೇ ರೀತಿಯಾಗಿ ಒಂದು ಲಂಚ್ ಮೀಟಿಂಗ್ ಅನ್ನು ನಡೆಸಲಾಗಿತ್ತು, ಅಂದ್ರೆ ಬೇರೆ ನಾಯಕರ ಮನೆ. ಅಲ್ಲೂ ಕೂಡ ಒಂದಿಷ್ಟು ಕುತೂಹಲಕ್ಕೆ, ಚರ್ಚೆಗೆ ಕಾರಣ ಆಗಿತ್ತು. ಸಿಎಲ್ಪಿ ಮೀಟಿಂಗು ಮೊದಲಿಗೆ ಆದಂತಹ ಆ ಒಂದು ಲಂಚ್ ಮೀಟಿಂಗ್. ಸಿಎಂ ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ಬರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ. ಎಲ್ಲ ನಮ್ಮ ಜಿಲ್ಲಾ ಸಚಿವರು ಇದ್ರು, ಸ್ಪೀಕರ್ ಸಾಹೇಬ್ರು ಇದ್ರು, ಎಲ್ಲರೂ ಬರ್ತಾರೆ ಊಟ. ನೋಡಿ ಅಪ್ಪ, ಚಿಕ್ಕ ಮನೆ ಒಂದು 20 ಮಂದಿ ಬರ್ಬೋದು. ಎಲ್ಲರಿಗೆ ಹೇಳ್ತೀವಿ, ಪ್ರೀತಿಯಿಂದ ಎಲ್ಲರೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಅದರದಲ್ಲಿ ಯಾವುದು ರಾಜಕಾರಣ ಇರುವುದಿಲ್ಲ. ಮತ್ತು ಇದು ಒಂದೇ ಇಲ್ಲ, ಈಗ ಮುಖ್ಯಮಂತ್ರಿ ಸಾಹೇಬ್ದು ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಎಲ್ಲ MLAಗಳು 510 ಎಲ್ಲರೂ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ಲ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂತು, ಇಲ್ಲ ಅವ್ರು ಬೇರೆ ಕಡೆ ಹೋಗ್ಯಾರ. ಕೇಳಿದ್ ನಾನು, ಅವ್ರು ಬೇರೆ ಅವ್ರದ್ದು ಎಲ್ಲ ಅವ್ರು ಇನ್ವಿಟೇಷನ್ ಆಗ್ಬೇಕು. ಎಲ್ಲ ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಮತ್ತು ಎಲ್ಲರೂ ಬರ್ತಾರೆ. ಇಲ್ಲೇ ಪಾಲಿಟಿಕ್ಸ್ ಇಲ್ಲ, ಇಲ್ಲೇ ಬಿಟ್ಟು ಎಲ್ಲರ ಕಡೆ ಪಾಲಿಟಿಕ್ಸ್ ಆಗ್ಬೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಫಿರೋಜ್ ಸೇಠ್ ಅವರು ಇದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಇದು ರೊಟೀನ್ ಅನ್ನುವಂಥ ರೀತಿಯಲ್ಲಿ, ಅಂದ್ರೆ ಪ್ರತಿ ವರ್ಷ ಬಂದಂಗೆ ಬರ್ತಾ ಇದ್ದಾರೆ ಅಂತ. ಬಟ್ ಇನ್ಸೈಡ್ ಮಾಹಿತಿ ಏನ್ ಸಿಗ್ತಾ ಇದೆ? ಅರುಣ್ ಉಗಾರ್, ಬೆಳಗಾವಿಯಲ್ಲೂ ಕೂಡ ಈ ಡಿನ್ನರ್ ಮತ್ತು ಲಂಚ್ ಪಾಲಿಟಿಕ್ಸ್ಗಳು ಮುಂದುವರೆದಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಂಜೆ ವೇಳೆಗೆ ಮಾಜಿ ಶಾಸಕ ಆಸಿಫ್ ಅಜ್ಜು ಸೇಠ್ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ ಒಂದು ಸಭೆಯ ಮುಖ್ಯ ಏನು ಅಂತಂದ್ರೆ, ಪ್ರಮುಖವಾಗಿ ಇಲ್ಲೆಲ್ಲ ಅಲ್ಪಸಂಖ್ಯಾತ ಶಾಸಕರು ಮತ್ತು ಸಚಿವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಡಿನ್ನರ್ ಸಭೆಯಲ್ಲಿ ಪಾಲ್ಗೊಂಡಿರೋದು. ಪ್ರಮುಖವಾಗಿ ಭೈರತಿ ಸುರೇಶ್ ಸೇರಿದಂತೆ ಅನೇಕ ಶಾಸಕರು ಮತ್ತು ಸಚಿವರು ಕೂಡ, ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯದ NAS ಹ್ಯಾರಿಸ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಅದೇ ರೀತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಅನೇಕರು, ರಹೀಂ ಖಾನ್ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಜೊತೆಗೆ ಸಭೆಯ ಅರ್ಧದ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಮುಂಬೈ ಕರ್ನಾಟಕದ ಅಲ್ಪಸಂಖ್ಯಾತ ಮುಖಂಡರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಬಹುದಿನಗಳ ಬೇಡಿಕೆ ಆಗಿದೆ. ಈ ಹಿಂದೆ ಅನೇಕ ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಈ ಒಂದು ಸಚಿವಗಿರಿ ಮುಂಬೈ ಕರ್ನಾಟಕ ಭಾಗದ, ಕಿತ್ತೂರು ಕರ್ನಾಟಕ ಭಾಗದ ಶಾಸಕರಿಗೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಆಗಿದೆ ಅಂತಕ್ಕಂಥ ಅನುಮಾನಗಳಿರ್ತಕ್ಕಂಥದ್ದು. ಆದರೆ ಪ್ರತಿ ವರ್ಷವೂ ಕೂಡ ಈ ರೀತಿ ನಾವು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಪ್ತರಿಗೆ ನಾವು ಆಹ್ವಾನವನ್ನು ಕೊಡ್ತೀವಿ, ಅವರೆಲ್ಲರೂ ಕೂಡ ಬಂದು ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾರೆ ಅಂತೇಳಿ ಒಂದು ಸಭೆಯ ಬಳಿಕ ಮಾಜಿ ಶಾಸಕ ಫಿರೋಜ್ ಸೇಠ್ ಹಾಗೇನೆ ಶಾಸಕ ಆಸಿಫ್ ಸೇಠ್ ಹೇಳಿರ್ತಕ್ಕಂಥದ್ದು. ಈ ಒಂದು ಸಭೆ ಅತ್ಯಂತ ಕುತೂಹಲಕಾರಿಯಾಗಿದೆ. ಇದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ಮತ್ತೊಂದು ಶಾಸಕರ ಸಭೆಯನ್ನು ಕೂಡ ನಡೆಸಿದ್ರು ಅರುಣ್ ಉಗಾರ್.